ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ಕೂಡ ಒಂದು ವಿಡಿಯೋನ ಮಾಡಿದ್ದೆ, ಇವತ್ತಿನ್ನೂ ಅಪ್ಲೋಡ್ ಮಾಡಿಲ್ಲ. ನಿಮಗೆ ಈ ವಿಡಿಯೋ ಬರೋದ್ರೊಳಗೆ ಆ ವಿಡಿಯೋ ಕೂಡ ಬಂದಿರುತ್ತೆ, ನೋಡಿರ್ತೀರ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಇನ್ನು ಇವತ್ತು ಶನಿವಾರ ಬೆಳಗ್ಗೆಯಿಂದ ವಿಡಿಯೋ ಶುರು ಮಾಡಿದ್ದೀನಿ. ಆಲ್ರೆಡಿ ಕೆಲಸ ಆಗಿದೆ. ತಿಂಡಿ ಒಂದು ಮಾಡಬೇಕು. ಪಾಪು ಇನ್ನೂ ಮಲಗಿದ್ದಾನೆ. ನಮ್ಮ ಮನೆಯವ್ರು ಗಾಡಿ ತೊಳಿತಿದ್ದಾರೆ, ಅದ್ರದ್ದೇ ಅದು ಶಬ್ದ ಡರ್ರು ಅಂತ ಕೇಳ್ತಾ ಇತ್ತಲ್ಲ ಅದು. ಇವತ್ತು ತಿಂಡಿಗೆ ಬೀಟ್ರೋಟ್ ಪಲ್ಯ, ಚಪಾತಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಶುರು ಮಾಡಬೇಕು. ಅದ್ರ ಮುಂಚೆ ವಿಡಿಯೋನ ಶುರು ಮಾಡ್ಕೊಂಬಿಡೋಣ ಅಂತ ಹೇಳಿ ವಿಡಿಯೋನ ಶುರು ಮಾಡ್ಕೊಂಡೆ. ಬನ್ನಿ ಇವತ್ತಿನ ವಿಡಿಯೋ ಹೇಗಿರುತ್ತೆ ನೋಡೋಣ. ಹಾಗೆ ನೀವೆಲ್ಲರೂ ಕೂಡ ಶ್ರಾವಣಕ್ಕೆ, ಇನ್ನೇನು ಶ್ರಾವಣ ತಿಂಗಳು ಬರ್ತಾಯಿತ್ತಲ್ವ, ಮನೆಯೆಲ್ಲ ಕ್ಲೀನ್ ಮಾಡಿದ್ರಾ? ಕಮೆಂಟ್ ಮಾಡಿ ತಿಳಿಸಿ. ಈ ಸರಿ ನಾನು ಆಲ್ಮೋಸ್ಟ್ ಮುಕ್ಕಾಲು ಭಾಗದಷ್ಟು ಮುಗಿಸಿದ್ದೀನಿ. 2 ರೂಮ್ ಅಷ್ಟೇ ಇದೆ. ನಾನು ಈ ಸರಿ ಯಾವುದೇ ವಿಡಿಯೋ ಮಾಡಲಿಲ್ಲ ಕ್ಲೀನಿಂಗ್ ಮಾಡ್ಬೇಕಾದ್ರೆ. ಲಾಸ್ಟ್ ಟೈಮ್ ತುಂಬ ಕ್ಲೀನಿಂಗಿಂದ ವಿಡಿಯೋ ಆಗಿತ್ತು. ಮತ್ತೆ ಅದೇ ಥರದ್ದೇ ನೋಡೋಕ್ಕೆ ಕಿರಿಕಿರಿ ಆಕತ್ತೆ ಅಂತ ನೆಕ್ಸ್ಟ್ ಟೈಮ್ ಕ್ಲೀನ್ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಈಗ ಮುಕ್ಕಾಲು ಭಾಗದಷ್ಟು ಆಗಿದೆ, ಇನ್ನು 2 ರೂಮ್ ಅಷ್ಟೇ ಇದೆ. ಅದನ್ನು ಇನ್ನೂ ಟೈಮ್ ಇದೆಯಲ್ಲ, ಇನ್ನೊಂದು 2-3 ದಿನದಲ್ಲಿ ಮುಗಿಸ್ಕೊಳ್ತೀನಿ. ಕಂಟಿನ್ಯೂ ಒಂದೇ ದಿನವೇ ಎಲ್ಲನೂ ಕ್ಲೀನ್ ಮಾಡೋಕ್ಕಾಗಲ್ಲ ನನಗೆ. ಪಾಪು ಇರೋ ಕಾರಣ ಅವನು ಮಲಗಿದ್ದಾಗ ಮಾಡಬೇಕು, ಹೀಗೆ ಅವನು ಇಲ್ಲದೆ ಇದ್ದಾಗ ಮಾಡ್ಬೇಕಾಗತ್ತೆ. ಇಲ್ಲಿ ಎಲ್ಲಿ ಹೋಗ್ಕೊಂಡು ಅವನು ಎಲ್ಲೂ ಹೊರಗೆ ಹೋಗಲ್ಲ. ಸೊ ಮಲಗಿದ್ದಾಗೆ ಮಾಡ್ಬೇಕಾಗತ್ತೆ. ಹಾಗಾಗಿ ಇನ್ನೊಂದು 2 ರೂಮ್ ಬಾಕಿ ಇದೆ, ಕ್ಲೀನ್ ಮಾಡ್ಕೋಬೇಕು. ನೀವೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮುಗಿಸಿದ್ರಾ? ಈ ಸರಿ ಹಬ್ಬ ಜೋರ, ವರಮಹಾಲಕ್ಷ್ಮಿ ಹಬ್ಬ ಮಾಡೋರು ಎಷ್ಟೊಂದು ಜನ ಇರ್ತೀರಿ. ಎಲ್ಲ ಪ್ರಿಪ್ರೇಷನ್ ಆಗ್ತಾಯಿತ್ತಾ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನಾನು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾ ಇಲ್ಲ. ಇದು 3ನೇ ವರ್ಷ ಬಿಟ್ಟರೆ ನೆಕ್ಸ್ಟ್ ವರ್ಷದಿಂದ ಮಾಡಬೇಕು. ನೋಡೋಣ ಮುಂದಿನ ವರ್ಷ. ಸದ್ಯಕ್ಕೆ ಈ ವರ್ಷ ಅಂತೂ ಇಲ್ಲ. ಹಂಗಾಗಿ ವರಮಹಾಲಕ್ಷ್ಮಿ ಹಬ್ಬ ಮಾಡೋ ಇದಂತೂ ಇಲ್ಲ. ಬಟ್ ಹಬ್ಬಕ್ಕೆ ಶ್ರಾವಣ ತಿಂಗಳಲ್ವ, ಪಂಚಮಿ ಇದೆ. ಹಾಗಾಗಿ ನಾವು ಮನೇನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಹೀಗೆ ಈ ಒಂದೇ ಉಸಿರನ್ನ ಎಲ್ಲ ಹೇಳೇ ಬಿಟ್ಟೆ. ತಿಳಿಸಿ ಕಮೆಂಟ್ ಮಾಡಿ ನೀವೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ರ ಅಂತ. ಬನ್ನಿ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡೋಣ. ಬೀಟ್ರೂಟ್ ಪಲ್ಯ ಚಪಾತಿ ಮಾಡೋಣ. ನೋಡೋಣ ಇವತ್ತೆಷ್ಟು ವಿಡಿಯೋ ಮಾಡೋಕ್ಕಾಗುತ್ತಾ ಅಷ್ಟು ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇವಾಗ ಸ್ನೇಹಿತರೆ, ನಾನಿಲ್ಲಿ ಪಲ್ಯಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೆಚ್ಚಿ ಮಾಡಿ ಬೀಟ್ರೋಟ್ ಪಲ್ಯ ಮಾಡೋದು. ಬೀಟ್ರೋಟ್ ಪಲ್ಯ ಕೆಲವೊಬ್ಬರು ಸಣ್ಣಕ್ಕೆ ಹೆಚ್ಚಾಕಿ ಮಾಡಿದ್ದನ್ನ ಇಷ್ಟಪಡ್ತಾರೆ. ನನಗೆ ಹಾಗೂ ಇಷ್ಟ, ಈ ಥರನೂ ಇಷ್ಟ. ನನಗೆ ತುರಿದು ಮಾಡಿದ್ದು ಪಲ್ಯನೇ ನಮ್ಮ ಮನೇಲಿ ಹೆಚ್ಚು ಇಷ್ಟಪಟ್ಟು ತಿನ್ನೋದು, ನನ್ನ ಮಗ ಆಗಲಿ ನಮ್ಮ ಮನೆಯವರಾಗಲಿ. ಹಾಗಾಗಿ ನಾನು ತುರಿದು ಹಾಕಿನೇ ಜಾಸ್ತಿ ಪಲ್ಯನ ಮಾಡೋದು. ಹೆಚ್ಚಾಕಿ ತುಂಬ ಅಪರೂಪ ಮಾಡೋದು. ನಮ್ಮ ಅಕ್ಕ ಚೆನ್ನಾಗಿ ಮಾಡ್ತಾಳೆ. ಬೀಟ್ರೋಟ್ನ ಸಣ್ಣಕ್ಕೆ ಹೆಚ್ಚಾಕಿ ಅದು ಚೆನ್ನಾಗಿರ್ತತೆ. ಬಟ್ ನಮ್ಮ ಮನೆಗೆ ಇದನ್ನೇ ಇಷ್ಟಪಡೋದ್ರಿಂದ ನನಗೂ ಸುಲಭ, ನಾನು ಇದನ್ನೇ ಮಾಡ್ತೀನಿ. ಅದಲ್ಲದೆ ಬೀಟ್ರೋಟು ನಮ್ಮ ಮನೇಲಿ ಏನಿಲ್ಲ ಅಂದರೂ ವಾರಕ್ಕೆ 2-3 ಸರಿ ಅಂತೂ ತಿಂದೇ ತಿಂತೀವಿ. ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ರಕ್ತನ ಹೆಚ್ಚಿಸ್ತತೆ, ಒಳ್ಳೆ ತರಕಾರಿ. ಹಾಗಾಗಿ ನಮಗಂತೂ ಬೀಟ್ರೋಟ್ ಅಂದರೆ ತುಂಬ ಇಷ್ಟ. ಒಬ್ಬೊಬ್ಬರು ಅದ್ರ ಕಲ್ಲರಿಗೆ ಇಷ್ಟಪಡಲ್ಲ, ಬಟ್ ಚೆನ್ನಾಗಿರ್ತದೆ. ನಮಗಂತೂ ಬೀಟ್ರೋಟ್ ಪಲ್ಯ ಇಷ್ಟ, ನಾನು ಮಾಡ್ತಾನೆ ಇರ್ತೀನಿ. ಅದಲ್ಲದೆ ಇನ್ನು ಈ ಪಲ್ಯದಲ್ಲಿ ಯಾವುದೇ ಥರದ ಪಲ್ಯ ಏನು ಮಾಡಿದ್ರು ನಮಗಂತೂ ಕಡಲೆಬೇಳೆ ಬೇಕು. ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ ಹಾಗೆ ಕಡಲೆಬೇಳೆನ ಹಾಕಿದೆ. ಅದು ಸ್ವಲ್ಪ ಫ್ರೈ ಆದ ತಕ್ಷಣ ಏನಿಲ್ಲ, ಹಸಿಮೆಣಸು ಮತ್ತು ಈರುಳ್ಳಿ ಅದು ಸ್ವಲ್ಪ ಫ್ರೈ ಆದಮೇಲೆ ಬೀಟ್ರೋಟ್ ಹಾಕೋದಷ್ಟೇ. ಈ ಪಲ್ಯ ಮಾಡೋಕ್ಕೂ ತುಂಬಾ ಸುಲಭ. ಹಾಗಾಗಿ ನನಗೆ ಇದೇ ಇಷ್ಟ. ಇವಾಗ ನಾನು ಚಪಾತಿ ಹಿಟ್ಟನ್ನ ಕಲಸಿ ಇಟ್ಟಿದ್ದೆ. ಪಲ್ಯ ಮಾಡಿಟ್ಟು ಇನ್ನೇನು ನಮ್ಮ ಮನೆಯವ್ರು ಬರ್ತಾರೆ ಎನ್ನುವಾಗ ಬಿಸಿ ಬಿಸಿ ಚಪಾತಿ ಮಾಡಿ ತಿನ್ನೋದಷ್ಟೇ. ಇನ್ನು ಪಾಪು ಕೂಡ ಮಲಗಿದಾನೆ, ಎದ್ದಿಲ್ಲ. ತೋರಿಸ್ತೀನಿ ನಾನು. ಇಲ್ಲಿ ನೋಡಿ, ಬೀಟ್ರೋಟು ಒಂದು ದೊಡ್ಡ ಗೆಡ್ಡೆ ಬೀಟ್ರೋಟು ಸಾಕು ನಮಗೆ 3 ಪಾಪು ಏನು ಜಾಸ್ತಿ ತಿನ್ನಲ್ಲ, ನಮ್ಮಿಬ್ಬರಿಗಲ್ಲ. ಹಾಗಾಗಿ ನಾವು ಒಂದು ತರಕಾರಿ ತರ್ಬೇಕಾದ್ರೆ ಒಂದು 2-3 ಬೀಟ್ರೋಟ್ ತಂದೆ. 2 ತಂದರೆ 2 ಸರಿ, 3 ತಂದರೆ 3 ಸರಿ, ಈ ಥರ ಮಾಡ್ತೀನಿ. ಒಟ್ಟೊಂದು ಮೀಡಿಯಮ್ ಗಾತ್ರದ ಬೀಟ್ರೋಟ್ನ ತಂದಿರ್ತೀವಿ, ಒಂದು ಸ್ವಲ್ಪ ದೊಡ್ಡದು, ಒಂದೇ ಸರಿಗೆ ಆಗೋಷ್ಟು. ಇನ್ನು ಇಲ್ಲಿ ಪಲ್ಯನ ಒಗ್ಗರಣೆ ಮಾಡಿ ಸಣ್ಣ ಮೀಡಿಯಮ್ ಉರಿಯಲ್ಲಿ ಅದನ್ನು ಬೇಯಲಿಕ್ಕೆ ಬಿಟ್ಟಿದ್ದೀನಿ ಮುಚ್ಚಿ.
ಅದು ಬೇಯೋದ್ರೊಳಗೇ ಸಣ್ಣ ಪುಟ್ಟ ಕೆಲಸಗಳ್ನು ಕೂಡ ಮಾಡ್ಕೊಳ್ತೀನಿ. ಹಾಗಾಗಿ ನನಗೆ ಒಂದೇ ಸರಿಗೆ ಪಾತ್ರೆ ತೊಳೆಯೋದು ಅದೆಲ್ಲ ಏನು ಬೀಳಲ್ಲ. ಇವಾಗ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ತಾ ಇದ್ದೀನಿ. ಈಗ ಈ ಕಡೆ ಪಲ್ಯ ಆಗೋದ್ರೊಳಗೆ ಆ ಕಡೆ ಏನು ತೊಳೆಯೋ ವಿಧ ಒಂದೆರಡು ಪ್ಲೇಟ್ ಆಗಿರ್ಬೋದು, ಹೆಚ್ಚಿದ್ದಾಗಿರ್ಬೋದು, ಅವನ್ನೆಲ್ಲನೂ ಕೂಡ ಹಾಗೆ ಪಕ್ಕದಲ್ಲೇ ಮುಗಿಸ್ಕೊಂಬಿಡ್ತೀನಿ. ಹಾಗೆ ನಡುವೆ ಹೋಗಿ ನನ್ನ ಮಗನ ಕೂಡ ನೋಡಿ ಬರ್ತಾಯಿದ್ದೆ, ಎಲ್ಲಿ ಉರುಳಿ ಬಂದು ಬೀಳ್ತಾನೋ ಮತ್ತೆ ಅಂತ. ಇನ್ನು ಮಲಗಿದ್ನಲ್ವ, ಹಾಗಾಗಿ ಇನ್ನೇನು ಹೇಳೋ ಟೈಮ್ ಹತ್ತಿರ ಆಗ್ತೈತೆ. ಅಷ್ಟರೊಳಗೆ ನನ್ನ ಪಲ್ಯ ಎಲ್ಲ ಆಗಿರ್ತದೆ ಸ್ನೇಹಿತರೆ. ಇನ್ನು ವೀಡಿಯೋ ಎಲ್ಲ ಹೇಗೆ ಬರ್ತಾ ಇದ್ದಾವೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಕಮೆಂಟ್ ಮಾಡಿ ತಿಳಿಸಿದರೆ ಗೊತ್ತಾಗತ್ತೆ ನೀವು ವೀಡಿಯೋನ ಎಲ್ಲ ಎಷ್ಟು ಇಷ್ಟಪಡ್ತಾ ಇದ್ದೀರಾ ಅಂತ. ಹಾಗೆ ಬೆಳಗ್ಗೆ ಎದ್ದು ತೊಳೆದಿದ್ದಂಥ ಪಾತ್ರೆಗಳಿತ್ತು, ರಾತ್ರಿ ಸ್ವಲ್ಪ ತೊಳೆದಿಟ್ಟಿದ್ದ ಪಾತ್ರೆಗಳಿತ್ತು, ಅವನ್ನೆಲ್ಲನೂ ಕೂಡ ಆ ಜಾಗಕ್ಕೆ ಸೇರಿಸ್ತಾ ಇದ್ದೀನಿ. ಆ ಪಾತ್ರೆ ತೊಳೆದಿಟ್ಟಿದ್ದ ಟಬ್ಬು ಕೂಡ ಹಾಗೆ ಖಾಲಿ ಆಗಿಬಿಡ್ತತೆ ಅಂತ ಹೇಳಿ ಹಾಗೆ ಈ ಕಡೆ ಸಣ್ಣ ಉರಿಲಿ ಪಲ್ಯ ಕೂಡ ಬೇಯ್ತಾ ಇದೆ ಅಲ್ವಾ. ಅಷ್ಟರೊಳಗೆ ನೋಡಿ ಮಧ್ಯೆ ಅದನ್ನ ಕೈ ಆಡಿಸ್ತಾನೆ ಇರಬೇಕು, ಇಲ್ಲದಿದ್ರೆ ತಳ ಹಿಡಿದು ಬಿಡ್ತತೆ ಅದು ಬೀಟ್ರೂಟು. ಮಧ್ಯೆ ಕೈ ಆಡಿಸ್ತಾ ಪ್ಲೇಟ್ ಮುಚ್ಚಿ ಸಣ್ಣ ಉರಿಲಿ ಬೇಯಿಸ್ಕೋಬೇಕು. ನಾನು ಏನಾದ್ರು ಹಿಂಗೆ ಹಿಂದೆನೇ ಚಪಾತಿ ಮಾಡೋದಾಗಿದ್ದರೆ ಈ ಕಡೆ ಚಪಾತಿಗೂ ಕೂಡ ರೆಡಿ ಮಾಡ್ಕೊಂಬಿಡ್ತಿದ್ದೆ. ಇವ್ರು ಇನ್ನೂ ಬಂದಿಲ್ವಲ್ಲ, ಹಾಗಾಗಿ ನಿಧಾನ ಮಾಡ್ತಾಯಿದ್ದೀನಿ. ಹಾಗೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ ಅಂತ ಹೇಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತಗೊಂಡೆ. ಹಾಗೆ ನಾನು ಇವತ್ತು ಕೊಬ್ಬರಿ ತುರಿ ಇಲ್ಲ, ಹಾಗಾಗಿ ಸ್ವಲ್ಪ ಕಡಲೆ ಪುಡಿ ಬರುತ್ತಲ್ಲ, ಹುರಿಗಡಲೆ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನ ಹಾಕ್ತಾಯಿದ್ದೀನಿ. ಚೆನ್ನಾಗುತ್ತೆ ಅದನ್ನ ಹಾಕಿದರೆ ಟೇಸ್ಟು ಒಂಥರ ಡಿಫ್ರೆಂಟಾಗಿ ಆಗುತ್ತೆ. ನೀವೇನಾದರೂ ಬೀಟ್ರೋಟ್ ಪಲ್ಯ ಈ ಥರ ತುರ್ದು ಪಲ್ಯ ಮಾಡ್ತಾಯಿದ್ರೆ ಒಂದು ಸರಿ ನೋಡಿ, ಹುರಿಗಡಲೆ ಪುಡಿ ಮಾಡಿಟ್ಟಿರ್ತೀವಲ್ಲ ಅದನ್ನ ಹಾಕಿ ಟೇಸ್ಟ್ ಚೆನ್ನಾಗಿ ಆಕತ್ತೆ. ಅದಾದ ನಂತರ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಡೈರೆಕ್ಟ್ ಹಾಗೆ ಕತ್ರಿಲಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ತೊಳೆದು ಇಟ್ಕೊಂಡಿದ್ದೆ. ಇನ್ನೇನು ಪಲ್ಯ ಆಯಿತು ಸ್ನೇಹಿತರೆ, ಚೆನ್ನಾಗೊಂದು ಮಿಕ್ಸ್ ಕೊಟ್ಟು ಬಿಟ್ಟರೆ ಆಯಿತು. ನಮ್ಮ ಮನೇಲಂತೂ ಈ ಪಲ್ಯ ಫೇವ್ರೇಟ್. ಬೀಟ್ರೋಟ್ ಪಲ್ಯ ಅಂದರೆ ಯಾವಾಗೂ ಫೇವ್ರೇಟ್ ಆಗಿರ್ತಾರೆ. ನನಗೆ ಇದಕ್ಕೆ ಈ ಚಪಾತಿಗಿಂತ ಅಕ್ಕಿ ರೊಟ್ಟಿ ತುಂಬ ಇಷ್ಟ ಆಕತ್ತೆ. ಬಟ್ ಈಗ ರೊಟ್ಟಿ ಯಾಕೋ ಬೇಡಾಗಿತ್ತು, ಚಪಾತಿ ಮಾಡೋಣ ಅಂತ ಹಂಗಾಗಿ ಚಪಾತಿನ ಮಾಡ್ತಾಯಿದ್ದೀನಿ. ನಾನು ಹೆಚ್ಚಿನ ಅಂಶ ಅಕ್ಕಿ ರೊಟ್ಟಿನೇ ಮಾಡೋದು. ನೀವು ನಾನು ಸಾಕಷ್ಟು ವಿಡಿಯೋದಲ್ಲಿ ಪಲ್ಯ ರೊಟ್ಟಿ ಎಲ್ಲ ನೋಡಿರ್ತೀರ. ಬೀಟ್ರೋಟ್ ಪಲ್ಯನ ಸುಮಾರು ಸರಿ ತೋರಿಸಿದ್ದೀನಿ, ಹಾಗಾಗಿ ಈ ಸರಿ ರೆಸಿಪಿ ತೋರಿಸ್ಲಿಲ್ಲ, ಹಾಗೆ ತೋರಿಸಿದೆ. ಹಾಗೆ ಗ್ಯಾಸ್ ಕೂಡ ಕ್ಲೀನ್ ಮಾಡ್ಕೊಂಡೆ. ಇಲ್ಲಿ ನೋಡಿ ಪಲ್ಯ ಸಾಕು ನಮ್ಮಿಬ್ಬರಿಗೆ ಇಷ್ಟು ಈ ಥರ ಪಲ್ಯ ರೆಡಿ ಆಗಿದೆ. ಇನ್ನು ಈ ಕಡೆ ನೋಡಿ ಚಪಾತಿ ಹಿಟ್ಟು ಕೂಡ ಕಲಸಿ ಇಟ್ಟಿದ್ದೀನಿ. ನೋಡಿದ್ರಲ್ವ ಸ್ನೇಹಿತರೆ, ಬೀಟ್ರೋಟ್ ಪಲ್ಯ ರೆಡಿಯಾಗಿದೆ. ಇನ್ನೇನು ಚಪಾತಿ ಮಾಡಬೇಕಷ್ಟೆ. ಇವರು ಇನ್ನೂ ಗಾಡಿ ತೊಳಿತಿದ್ದಾರೆ. ಅಲ್ಲಿಂದ ಬಂದಮೇಲೆ ಮಾಡ್ತೀನಿ ಬಿಸಿ ಬಿಸಿದು. ಹೀಗೆ ಮಾಡಿದರೆ ತಿನ್ನಂಗಾಗಲ್ಲ, ಹಂಗಾಗಿ ನಮ್ಮ ಪಾಪುಗೆ ಇನ್ನೂ ಎಚ್ಚರನೇ ಆಗಿಲ್ಲ, ಮಲಗಿದ್ದಾನೆ. ನೋಡ್ಬೋದು ಇಷ್ಟು ಕತ್ಲಕ್ಕೆ ಥರ ಕಾಣಿಸ್ತೈತೆ ಅಂತ ಕರೆಂಟ್ ಹಾಕಿದರೆ ಅಷ್ಟೇ ನಮ್ಮ ಮನೇಲಿ ಬೆಳಕು ಥರ ಕಾಣೋದು. ಅದು ವಿಡಿಯೋಕ್ಕೆ ನಮಗೇನು ಅನಿಸಲ್ಲ, ವಿಡಿಯೋಕ್ಕೆ ನೋಡಿ. ಇದು ಮಲಗಿದ್ದಾರೆ ಬಾಸು, ಎಬ್ಬಿಸ್ಕೋಬೇಕು. ಅವನು ಸ್ವಲ್ಪ ಯಾಕೋ ರಾತ್ರಿ ಎದ್ದು ಕಿರಿಕಿರಿ ಮಾಡ್ದ, ಹಾಗಾಗಿ ಅವನಿಗೆ ನಿದ್ದೆ ಇನ್ನೂ ಆಗಿಲ್ಲ. ಇಲ್ಲದಿದ್ರೆ ಇಷ್ಟೊತ್ತಿಗೆ ಎದ್ದಿರೋನು. ನಿಧಾನನೇ ಎಲ್ಲಿ ಅವನಿಗೆ ನಿದ್ದೆ ಕಂಪ್ಲೀಟ್ ಆಯ್ತು ಅಂದರೆ ಡೇ ಫುಲ್ ಚೆನ್ನಾಗಿರ್ತಾನೆ, ಇಲ್ಲಾಂದರೆ ಕಿರಿಕಿರಿ ಮಾಡ್ತಾನೆ. ಹಾಗಾಗಿ ಇನ್ನು ನಿನ್ನೆ ಒಂದಿಷ್ಟು ಬೆಡ್ಶೀಟ್ಗಳನ್ನೆಲ್ಲನೂ ತೊಳೆದು ಹಾಕಿದ್ದೆ. ಅದಿಷ್ಟು ಬೇಗ ಒಣಗಿರಲ್ಲ. ನಿನ್ನೆ ಬಂದು ಮಳೆಗೆ ನಾನು ಬೆಳಗ್ಗೆ ಮಳೆ ಇಲ್ಲ ಅಂತ ಹೇಳಿ ತೊಳೆಯೋಕೆ ಹಾಕ್ಬಿಟ್ಟೆ. ಮಧ್ಯಾಹ್ನ ಮಳೆ ಬಂತು, ಒಣಗಿಲ್ಲ. ನೋಡೋಣ ಏನಂತ. ಇವತ್ತೊಂದು ದಿನ ಬೇಕು ಅನ್ಸುತ್ತೆ ಒಣಗಕ್ಕೆ, ಇವತ್ತು ನಾಳೆ ಇದನ್ನು ಒಣಗಲಿ ಅವು. ಇನ್ನು ನಮ್ಮ ಮನೆಯವ್ರು ಗಾಡಿ ತೊಳಿತಿದ್ದಾರೆ, ಮುಗಿದಿಲ್ಲ ಗಾಡಿ ತೊಳಿ. ಇವರು ಒಳ ಬರ್ಬೋದು ನೋಡ್ರಿ, ಹೊಸ ಗೆಸ್ಟು ನಮ್ಮ ಮನೆಗೆ. ಇವರು ಬಂದು 2 ದಿನ ಆಯಿತು. ಯಾರು ಏನು ಸಾಕಿ ಪಾಪ ಬಿಟ್ಟೋಗಿದ್ದಾರೆ ಅನಿಸ್ತತೆ. ಅವ್ನು ನಮ್ಮನ್ನು ಬಿಟ್ಟು ಹೋಗ್ತಾನೆ ಇಲ್ಲ. ಇವತ್ತು ಹೋಗಲಿ ಏನೂ ತಂದಿಲ್ಲ ನಾನು, ಹೋಗಲಿ ಪಾಪ ಅಂತ ಚಪಾತಿ ಎಲ್ಲ ಹಾಕಿದೆ, ತಿಂದಾನೆ. ತಿಂದೀಗ ನಮ್ಮ ಮನೆ ಹಿಂದಿಂದೆ, ಇಲ್ಲಿ ನಮ್ಮ ಹಿಂದಿಂದೇ ಓಡಾಡ್ತಾ ಇದ್ದಾನೆ. ಪಾಪ ಯಾರು ಬಿಟ್ಟೋಗಿದ್ದಾರೋ ಏನೋ. ಸಾಕಿದ ನಾಯಿ, ಬೆಲ್ಟ್ ಕೂಡ ಇದೆ, ಗೊತ್ತಾಗ್ತೈತೆ. ನಾವು 2 ದಿನ ಸುಮ್ಮನಿದ್ವಿ, ಯಾರ್ದೇನೋ ಹೋಗುತ್ತೇನೋ ಅಂತ. ನೋಡಿದರೆ ಇವತ್ತು ಇತ್ತು, ಪಾಪ ಅನ್ಸೋಕ್ಕೆ ಶುರುವಾಯಿತು. ಹಾಗಾಗಿ ನಾನು ಚಪಾತಿ ಅದು ಎಲ್ಲ ಇತ್ತು ನಿನ್ನೆದು, ಹಾಕಿದ್ದೆ, ತಿಂದಿದ್ದ ಚಿಪ್ಸ್ ಎಲ್ಲನ. ಈಗ ನೋಡ್ತಾ ಇದ್ದಾನೇನೋ. ಈಗ ಇವನೊಬ್ಬ ಸೇರ್ಪಡೆ. ಅಂದರೆ ನಮಗೆ ಈ ಪ್ರಾಣಿಗಳನ್ನೆಲ್ಲ ಸಾಕೋಕ್ಕೆ ಇಷ್ಟ, ನಾಯಿ ಬೆಕ್ಕು ಎಲ್ಲನ.
ಆದರೆ ನಾವೆಲ್ಲಿ ಊರಿಗೆ ಹೋಗ್ತಾನೆ ಇರ್ತೀವ ಹಂಗು ಹಿಂಗು, ಅವಾಗ ಅವಕ್ಕೆ ಊಟಕ್ಕೆ ತೊಂದರೆ ಆಕತ್ತೆ, ಅದೇ ಒಂದು ಬೇಜಾರು. ಈಗ ಇವ್ನು ಯಾರೋ ಬಂದು ಸೇರ್ಕೊಂಡಿದ್ದಾನೆ, ಈಗ ನಾವು ಊರಿಗೆ ಹೋದಾಗ ಅವ್ರಿಗೆ ಏನು ಮಾಡ್ತಾನೋ ಗೊತ್ತಿಲ್ಲ. ಆವಾಗ ಸುಮ್ಮನೆ ಉಪವಾಸ ಇರ್ತಾವಲ್ಲ ಅಂತ ಹೇಳಿನೇ ನಮಗೆ ಅದು ಯಾಕೆ ಆ ಶಾಪ ಉಪವಾಸ ಇರೋದು ಅಂತ ಸಾಕಕ್ಕೆ ಇಷ್ಟಪಡಲ್ಲ. ಮುಂಚೆ ದನ ಎಲ್ಲ ಇತ್ತು, ಅವೆಲ್ಲ ಇದಾದ್ಮೇಲೆ ನಾವು ಯಾವ ಪ್ರಾಣಿನೂ ಸಾಕ್ತಾಯಿಲ್ಲ. ಈ ನಾಯಿ ಇದು ಬಂದು ಸೇರ್ಕದತ್ತೆ ಪಾಪ, ಅದು ಹಿಂಗೆ ಬಂದು ಕೂರೋದು ನೋಡಿದರೆ ಬೇಜಾರಾಗ್ತತೆ. ಹಂಗಾಗಿ ಊಟಕ್ಕೆ ಹಾಕಿದೆ, ಅದು ಒಂದು ಸರಿ ಹಾಕಿರೋದಕ್ಕೆ ಎಷ್ಟು ಇದು ಮಾಡ್ತೈತೆ ನೋಡಿ ಇಲ್ಲಿ. ಹೀಗೆ ನಮಗೆ ನಾಯಿ ಸಾಕೋದಂದ್ರೆ ಇಷ್ಟ. ಆದರೆ ನಾವು ಊರಾಗ ಇಲ್ದಾಗ ಎಲ್ಲರೂ 2-3 ದಿನ ಹಿಂಗೆಲ್ಲ ಹೋದಾಗೆಲ್ಲ ಪಾಪ ಊಟಕ್ಕೆಲ್ಲ ಕಷ್ಟ ಆಕತ್ತಲ್ಲ, ಅದೇ ಒಂದು ಬೇಜಾರು. ಈಗ ಇದೇನು ಆವಾಗೆ ತಂದಿದ್ದಲ್ಲ, ಅದಾಗೆ ಬಂದು ಸೇರ್ಕೊಂಡಿದೆ. ನಾವು ಇದ್ದಾಗ ಹಾಕ್ತೀವಿ, ಇಲ್ದಾಗ ಇಲ್ಲ, ದೇವರೇ ಕಾಪಾಡಬೇಕು. ಎಲ್ಲ ಒಂದು ಹೊತ್ತರು ಊಟ ಉಡ್ಸ್ಕೊಟ್ರೆ ಸಾಕು ಅದಕ್ಕೆ ಪಾಪ. ನೋಡಿ ನಾನು ಹಿಂದಿಂದೆ ಕುಯ್ 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 ಅಂತಾನೆ, ಏನು ಇಲ್ಲ ನನಗೆ ಅಂತ ಇಲ್ಲ. ಅದು ಸಾಕಿದ ನಾಯಿ ಎಲ್ಲ ಮೈ ಮೇಲೆ ಹಾರಕ್ಕೆಲ್ಲ ಬರ್ತತೆ, ನನಗೆ ಅದೆಲ್ಲ ಇಷ್ಟ ಆಗಲ್ಲ. ಇವು ಒಳಗೆ ಬಿಡ್ಕೊಂತಿದ್ರೆ ಏನೋ ಅವರು ಆ ನಾಯಿ ಸಾಕ್ದಾರ ಹಿಂದಿನಾರು ಯಾರೋ ಒಳಗೆ ಬರೋಕ್ಕೆ ನೋಡ್ತತೆ, ನಾವು ಒಳಗೆ ಬಿಡಲ್ಲ. ಹಾಗಾಗಿ ಇಲ್ಲೇ ನಿಲ್ಲಿಸ್ತೀನಿ, ಇಲ್ಲಿ ನಿಲ್ಲುತ್ತೆ. ಏನೋ ನೋಡೋಣ. ಈ ಆಷಾಢದಲ್ಲಿ ಒಬ್ಬರು ಬಂದು ಸೇರ್ಕೊಂಡಿದ್ದಾರೆ ಮನೆಗೆ ಅಲ್ಲನಾ. ಅದೀಗಲ್ಲಿ ನಮ್ಮ ಮನೆಯವ್ರ ಗಾಡಿ ತೊಳಿತಿದ್ದಾರಲ್ಲ, ಅಲ್ಲಿ ನೋಡೋದು ಆ ಶಬ್ದ ಏನು ಅಂತ. ಎಷ್ಟು ನಿಯತ್ತು ಅಂತೀರ. ಈಗ ಒಬ್ಬ ಏನೋ ಮಾರನು ಈಗ ಬಂದ, ಬೌ 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 ಅಂತ ನಾವು ನೋಡ್ಸೇ ಬಿಡ್ತು. ಒಂದು ಹೊತ್ತು ಅನ್ನ ಹಾಕಿದ್ದು ನಿಯತ್ತು ಎಷ್ಟಲ್ಲ ನಾಯಿಗಿರೋ ನಿಯತ್ತು ಮನುಷ್ಯನಿಗೂ ಇಲ್ಲ ಅನ್ನೋದು. ಅದಕ್ಕೇ ಅದು ಇರೋದು ಖುಷಿ ಆಗ್ತೈತೆ, ಆ ನಾಯಿ ಬಂದು ಸೇರ್ಕೊಂಡಿರೋದು. ಆದರೆ ನಾವು ಊರಿಗೆ ಹೋದಾಗ ಅದು ಊಟಕ್ಕೆ ಹಾಕೋರಿರಲ್ವಲ್ಲ, ಅದು ಬೇಜಾರು ಅಲ್ಲ, ಇದ್ರದ್ದೇ ನೆನಪಾಗ್ತಾ ಇರ್ತದೆ ಹಂಗೆ. ನೋಡಿದ್ರಲ್ವ ಸ್ನೇಹಿತರೆ, ಈ ನಾಯಿ ಬಂದು ಸೇರ್ಕೊಂಡಿದೆ. ಎಷ್ಟು ಆಕ್ಟಿವ್ ಆಗಿದೆ ಇದು. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೈತಿ. ನಮ್ಮ ಮನೇಲೇ ಇದ್ರೆ ಇಟ್ಕೊಳ್ತೀವಿ. ಗೊತ್ತಿಲ್ಲ ಇದು ಯಾರೋ ಸಾಕಿರೋದು, ಹೋದರೆ ಏನೂ ಮಾಡೋಕ್ಕಾಗಲ್ಲ. ಇದ್ದಷ್ಟು ದಿನ ಅದಕ್ಕೆ ಅನ್ನ ನೀರು ಎಲ್ಲ ಮಾಡ್ತೀವಿ ಅಷ್ಟೇ, ಏನು ಮಾಡೋದು. ಇನ್ನು ಇದೆಲ್ಲ ಆದಮೇಲೆ ನಾನು ನಿಮಗೆ ಸಂಜೆ ಸಿಗ್ತಾಯಿದ್ದೀನಿ ಸ್ನೇಹಿತರೆ. ಇವಾಗ ಸಾಯಂಕಾಲ ಒಂದು 4 ಗಂಟೆ ಟೈಮ್ ಆಗಿರ್ಬೋದು, 4-4:15 ಆವಾಗ ಸಿಗ್ತಾಯಿದ್ದೀನಿ. ಶೇಂಗಾ ಪುಡಿ ಚಟ್ನಿನ ಮಾಡೋಣ ಅಂತೇಳಿ ಶೇಂಗಾನ ಹುರ್ಕೊಂಡಿದ್ದೆ. ನೋಡಿ ಈ ಥರ ಕೆಂಪು ಆಗಂಗೆ, ಸಣ್ಣ ಉರಿಲಿ ಈ ರೀತಿ ಕೆಂಪು ಆಗಂಗೆ ಹುರ್ಕೋಬೇಕು ಶೇಂಗಾನ, ಹಾಗಾದರೆ ಚಟ್ನಿ ಚೆನ್ನಾಗಾಗೋದು. ನಮ್ಮ ಮನೇಲಿ ಚಟ್ನಿ ಪುಡಿ ಖಾಲಿಯಾಗಿತ್ತು. ಎನಿ ಟೈಮ್ ಚಟ್ನಿ ಪುಡಿ ಇರಲೇಬೇಕು, ಖಾಲಿ ಆಗೋ ಒಳಗೇ ಮಾಡಿಬಿಡ್ಬೇಕು. ಹಾಗಾಗಿ ಇವಾಗ ನಾನು ಶೇಂಗಾನೆಲ್ಲನ ಸಿಪ್ಪೆ ಎಲ್ಲ ಬಿಡಿಸಿ ಆಗಿದೆ. ಅದನ್ನು ಸಿಪ್ಪೆ ಎಲ್ಲ ತೆಗೆದು ತಗೊಂಬರೋಣ ಅಂತ ಹೇಳಿ ಹೋದೆ. ನಿಮ್ಮ ಕಡೆ ನೀವು ಎಲ್ಲ ಶೇಂಗಾ ಪುಡಿ ಚಟ್ನಿ ಬೇಕೇ ಬೇಕಾ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೇಲಂತೂ ಇರಲೇಬೇಕು. ಕೆಲವೊಂದು ಸರಿ ನಾನು ಸಾಂಬಾರು ಮಾಡಲಿದ್ರು ಬಿಸಿ ಅನ್ನಕ್ಕೆ ಶೇಂಗಾ ಪುಡಿ ಚಟ್ನಿನೇ ಹಾಕ್ಕೊಂಡು ತಿಂದುಬಿಡ್ತಾರೆ, ಇಷ್ಟ ಆಕತ್ತವರಿಗೆ. ಹಾಗಾಗಿ ಉಪ್ಪಿನಕಾಯಿ ಈ ಥರದ್ದೆಲ್ಲನ ಈಗ ನೋಡಿ ತಗೊಂಬಂದು ನಮ್ಮ ಪಾಪುಗೆ ನಮ್ಮ ಮನೆಯವರಿಗೆ ಇಬ್ಬರಿಗೂ ಒಂದು ಸ್ವಲ್ಪ ತಿನ್ನೋಕ್ಕೆ ಶೇಂಗಾನು ಕೊಟ್ಟು ಬಂದೆ, ಹುರಿದಿದ್ದಲ್ವ. ಹಾಗಾಗಿ ಸಂಜೆ ಆಗಿತ್ತು, 4:15 ಹಿಂಗಾಗಿತ್ತು. ಏನಾದರೂ ಒಂದು ಕೆಲಸನ ಮಾಡ್ತಾ ಇರಬೇಕು ನಾವು ಫ್ರೀಯಾಗಿದ್ದಾಗ. ಒಂದೇ ಸರಿಗೆ ಏನೂ ಇಲ್ಲ ಅಂದಾಗ ಮಾಡೋಕ್ಕೋದ್ರೆ ಕಷ್ಟ ಆಕತ್ತೆ. ಈ ಥರ ಫ್ರೀಯಾಗಿದ್ದಾಗ ಈ ಥರದ್ದು ಸಣ್ಣ ಪುಟ್ಟ ಕೆಲಸಗಳು ನೆನ್ಪು ಮಾಡ್ತಾಯಿದ್ರೆ ನಮಗೆ ಹಗುರಲ್ವ. ಹಾಗಾಗಿ ಇವಾಗ ಈ ಕೆಲಸನ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇನ್ನು ಊರಿಗೆ ಹೋಗೋದಿದೆ, ಹೊಲಕ್ಕೆ ಹೋಗಬೇಕು, ಗೊಬ್ಬರ ಹಾಕಬೇಕು. ಯಾವಾಗ ಹೋಗ್ತೀವಿ ಅಂತ ಗೊತ್ತಿಲ್ಲ ಇನ್ನೂ. ಹಂಗಾಗಿ ಹೋಗಿ ಬಂದು ಇನ್ನೇನು ಶ್ರಾವಣನೂ ಶುರುವಾಗುತ್ತೆ ಅಂತ ಹೇಳಿ ಇವಾಗ ಫ್ರೀ ಇದ್ನಲ್ಲ ಅಂತ ಚಟ್ನಿ ಪುಡಿನ ಮಾಡಿ ಇಟ್ಕೊಳ್ತಾಯಿದ್ದೀನಿ. ಇವಾಗ ಒಂದು ಚೂರು ಓಡಿಸಿದೆ, ಒಂದು ರೌಂಡು ಬೆಳ್ಳುಳ್ಳಿ ಮತ್ತು ಶೇಂಗಾನ ಹಾಕಿ. ಈಗ ಉಪ್ಪು, ಖಾರದ ಪುಡಿ, ಹಾಗೆ ಒಂದು ಸ್ವಲ್ಪ ಬೆಲ್ಲ. ಇದಕ್ಕೆ ಬೆಲ್ಲ ಹಾಕಿದ್ರೇ ಈ ಚಟ್ನಿ ಪುಡಿ ಟೇಸ್ಟ್ ಬರೋದು. ಬೆಲ್ಲ ಹಾಕ್ತಿದ್ರೆ ಈ ಚಟ್ನಿ ಪುಡಿ ಟೇಸ್ಟ್ ಬರೋದೇ ಇಲ್ಲ. ನನಗೆ ಅಂಗನವಾಡಿಲಿ ಪಾಪುಗೆ ಅಂತ ಹೇಳ್ಕೊಡ್ತಾರೆ ಪುಡಿ ಬೆಲ್ಲ, ಅದು ಚೆನ್ನಾಗಿರ್ತೈತೆ, ಅದನ್ನೇ ಉಪಯೋಗಿಸ್ತೀನಿ ನಾನು ಇದಕ್ಕೆಲ್ಲ. ಇಲ್ಲಿ ನೋಡ್ಬೋದು ಪುಡಿ ಉಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿರ್ತತೆ ಶೇಂಗಾ ಪುಡಿ ಚಟ್ನಿ ಈ ಥರ ಮಾಡಿ ಇಟ್ಕೊಳ್ಳೋದು. ಇನ್ನು ತರಕಾರಿ ಏನು ಇಲ್ಲ ಸ್ನೇಹಿತರೆ, ಹೋಗಿ ತರಬೇಕು ಇವತ್ತು. ನೋಡೋಣ, ಹೋಗಿ ಅಲ್ಲಿ ಹೋದಾಗ ಆದರೆ ವಿಡಿಯೋ ಮಾಡಿರ್ತೀನಿ, ಇಲ್ಲದೇ ಇದ್ದರೆ ಇಲ್ಲ. ಹಾಗೆ ಇನ್ನು ಶೇಂಗಾ ಪುಡಿ ಚಟ್ನಿ ರೆಡಿ ಆಯಿತು ಸ್ನೇಹಿತರೆ. ಅದನ್ನ ಒಂದು ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಕೈಯಲ್ಲಿ ಒಂದು ಸರಿ ಕಲಿಸ್ಬೇಕು. ಅದು ಯಾಕೆಂದರೆ ಮಿಕ್ಸಿಲೇ ಎಲ್ಲ ಇದಾಗಿರಲ್ಲ. ಸರಿಗೆ ಒಂದು ಸರಿ ಕೈಯಲ್ಲಿ ಈ ಥರ ಪುಡಿ ಮಾಡಿ ಕೈಯಲ್ಲಿ ಹಿಂಗೆ ಕಲಿಸಿದ್ರೆ ಎಲ್ಲ ಕಡೆಯೂ ಉಪ್ಪು ಖಾರ ಪುಡಿ ಎಲ್ಲ ಹೊಂದ್ಕೊಳ್ಳುತ್ತೆ.
ಇದಾದ ನಂತರ ಒಂದು ಸಣ್ಣ ಡಬ್ಬಿಗೆ ಅದನ್ನ ತುಂಬಿ ಇಟ್ಟರೆ ಆಗುತ್ತೆ, ಏರ್ ಟೈಟ್ ಡಬ್ಬಿಲಿ. ನಾನೊಂದು 1/4 kg ಶೇಂಗಾದಷ್ಟು ಪುಡಿನ ಮಾಡಿಟ್ಟಿನಿ, ಚಟ್ನಿ ಪುಡಿನ ಮಾಡಿಟ್ಟಿದ್ದೀನಿ. ಇದು ಲಾಸ್ಟ್ ಟೈಮು ಚಟ್ನಿ ಪುಡಿ ಮಾಡಿಟ್ಟಿದ್ದ ಡಬ್ಬ. ಒಂದು 8 ದಿನವೂ ಆಗಿಲ್ಲ, ಇಷ್ಟು ಬೇಗ ಖಾಲಿ ಆಗಿದೆ. ಹಾಗಾಗಿ ತೊಳೆಯೋಕ್ಕೇನು ಹೋಗಲ್ಲ ಇವಾಗ, ಅದಕ್ಕೆ ತುಂಬಿ ಇಡ್ತಾಯಿದ್ದೀನಿ. ಈ ಸರಿ ಖಾಲಿ ಆದಮೇಲೆ ಡಬ್ಬ ತೊಳೆದು ತುಂಬಿ ಇಡೋಣ ಅಂತ ಅಷ್ಟೇ. ಹೀಗೆ ಇರ್ತತೆ, ಏನಾದ್ರು ಒಂದೊಂದು ಕೆಲಸ ಮಾಡ್ತಾನೆ ಇರ್ತೀನಿ. ಸುಮಾರು ದಿನ ವೀಡಿಯೋನೇ ಮಾಡೋಕ್ಕಾಗಿರಲಿಲ್ಲ, ಮಳೆ ಕಡೆಯಿಂದ. ನಾನು ವೀಡಿಯೋಗೆ ವಾಯ್ಸ್ ಓವರ್ ಕೊಡೋದಾಗಲಿ ಅಥವಾ ವೀಡಿಯೋ ಅಪ್ಲೋಡ್ ಮಾಡೋದಾಗಲಿ ತುಂಬ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ನಾನು ಯಾವುದೇ ವೀಡಿಯೋ ಮಾಡಿರಲಿಲ್ಲ. ಹೇಳಿದ್ದೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಇದೆಲ್ಲನೂ, ಆದರೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಯಾಕೆ ವೀಡಿಯೋ ಹಾಕಿರಲಿಲ್ಲ ಅಂತ. ಇವಾಗ ನಾನು ರಾತ್ರಿ ಸಿಗ್ತಾಯಿದ್ದೆ ಸ್ನೇಹಿತರೆ. ಇವಾಗ ಟೈಮ್ ಬಂದು ಒಂದು 7-7:15 ಆಗಿರ್ಬೋದು ಅಷ್ಟೇ. ಏನಂದರೆ ರಾತ್ರಿ ಊಟಕ್ಕೆ ರೊಟ್ಟಿ ಮಾಡ್ತಾಯಿದ್ದೀನಿ, ಜೋಳದ ರೊಟ್ಟಿ. ತರಕಾರಿ ತಂದ್ವಿ ಪೇಟೆಗೆ ಹೋಗಿ, ಬಟ್ ನಾನು ಈ ತರಕಾರಿ ತರಕ್ಕೆ ಹೋಗಿದ್ದನ್ನ ವೀಡಿಯೋ ಮಾಡೋದೇ ಮರ್ತೋಯ್ತು. ಹೋಗಿ ತರಕಾರಿ ತೊಗೊಂಬಂದ್ವಿ. ಇದು ಇಂಥ ಗೋರಿಕಾಯಿ, ಮನೆ ಅವರೆಕಾಯಿ ಅಂತ ಹೇಳ್ತಾರೆ ನೋಡಿ, ಅವರೆಕಾಯಿ, ಅದ್ರದ್ದು ಪಲ್ಯ ಮಾಡಿ ರೊಟ್ಟಿನ ಮಾಡ್ತಾಯಿದ್ದೀನಿ. ಅದಕ್ಕೆ ರೊಟ್ಟಿನೇ ಚೆನ್ನಾಗಿ, ಚಪಾತಿ ಎಲ್ಲ ಚೆನ್ನಾಗಲ್ಲ. ಅದಲ್ಲದೆ ಬೆಳಗ್ಗೆನೇ ಚಪಾತಿನೂ ಮಾಡಿದ್ನಲ್ವ, ಹಾಗಾಗಿ ಇವಾಗ ರೊಟ್ಟಿ ಮಾಡಿದ್ರಾಯ್ತು ಅಂತ ಹೇಳಿ ರೊಟ್ಟಿನ ಮಾಡ್ತಾಯಿದ್ದೀನಿ. ಇನ್ನೇನು ನಾನು ಲಾಸ್ಟ್ ಇನ್ನೊಂದು 3 ರೊಟ್ಟಿ ಇದ್ವು, ಆವಾಗ ನೆನಪಾಯಿತು ವೀಡಿಯೋನ ಶುರು ಮಾಡ್ಕೊಂಡೆ. ಇಲ್ಲಿ ನೋಡ್ಬೋದು ಜೋಳದ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ ಅಲ್ಲ, ಜೋಳದ ರೊಟ್ಟಿ ಮಾಡಿದ್ದೀನಿ. ಪಲ್ಯ ಮಾತ್ರ ಸಖತ್ತಾಗಿತ್ತು ಸ್ನೇಹಿತರೆ. ನಾನು ರೆಸಿಪಿನ ಶೂಟ್ ಮಾಡಬೇಕಿತ್ತು ಅಂತ ಆಮೇಲೆ ಅನ್ನಿಸ್ತು. ನಾನು ಬೇಗ ಬೇಗ ಅಡುಗೆ ಮಾಡಿಬಿಡೋಣ, ಲೇಟ್ ಆಗ್ತಾಯಿತ್ತು ಅಂತ ಹೇಳಿ ಶುರು ಮಾಡಿದೆ. ಇವಾಗ ನಾನು ಒಂದು 7-7:15 ಊಟ ಮಾಡಿಬಿಡ್ತೀನಿ. ನಮ್ಮ ಮನೆಯವರೆಲ್ಲ ಸ್ವಲ್ಪ ಲೇಟೇ, ಆದರೆ ಇವತ್ತು ನಾನು ಊಟ ಮಾಡಲಿಲ್ಲ, ಫಸ್ಟ್ ರೊಟ್ಟಿ ಮಾಡಿ ಮುಗಿಸ್ಬಿಡೋಣ ಅನಿಸ್ತು. ನೋಡಿ ರೊಟ್ಟಿ ಎಷ್ಟು ತೆಳ್ಳಗೆ ಬಂದಿದ್ದಾವೆ, ಇಷ್ಟಾಗಲಿಕ್ಕೆ. ಹಿಟ್ಟು ಚೆನ್ನಾಗೇ ಇದ್ದರೆ, ಸರಿನಾ ಚೆನ್ನಾಗಿ ಮಾಡ್ಕೊಂಡಿದ್ರೆ ರೊಟ್ಟಿ ಈ ಥರ ಬರ್ತವೆ ಸ್ನೇಹಿತರೆ. ಮುಂಚೆ ನನಗೆ ರೊಟ್ಟಿ ಅಂದರೆ ದೊಡ್ಡ ಏನೋ ಒಂದು ಬ್ರಹ್ಮವಿದ್ಯೆ ಅನ್ನೋ ಥರ ಅನಿಸ್ತಾಯಿತ್ತು. ಬಟ್ ಇವಾಗ ಹಂಗಲ್ಲ, ಮಾಡ್ತೀನಿ. ನೋಡ್ಬೋದು ನನಗೆ ಶೆಲ್ಫಿ ಮೇಲೆ ಕರೆಕ್ಟು ಉತ್ತ ಹಾಗೆ ಬೇಯಿಸ್ಬಿಡೋಕ್ಕೆ, ಮತ್ತು ಅದ್ರ ಮೇಲೆ ಮಣೆ ಇಟ್ಟರೆ ನನಗೆ ಅಷ್ಟು ಕಂಫರ್ಟಬಲ್ ಆಗೋಲ್ಲ. ಹಾಗಾಗಿ ನಾನು ಹಾಗೆ ಶೆಲ್ಫಿ ಮೇಲೇ ಉದ್ಬಿಡ್ತೀನಿ. ನೀಟಾಗಿ ಒರೆಸ್ಕೊಂಡು ಮಾಡಿರ್ತೀನಲ್ವ, ಹಾಗಾಗಿ. ಇನ್ನೊಂದು 3 ರೊಟ್ಟಿ ಇತ್ತು ಅಷ್ಟೇ. ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡನೂ ಉದ್ಬೋದು, ಬಟ್ ನನ್ನ ಹಂಚು ಎಷ್ಟಾಗ್ಲಾಯ್ತು ಅಷ್ಟೇ ಉತ್ತಿ ನಾನು. ತಗೋಬೇಕು ಒಂದು ಹಂಚು ಕಬ್ಬಿಣದ್ದು ದೊಡ್ಡದು, ಅಮ್ಮನ ಮನೇಲಿದೆ ಆ ಥರದ್ದು. ಅಮ್ಮಗೆ ಹೇಳಿದ್ದೀನಿ ನೀನು ಹೋದ ತಂಬ ಅಂತ, ಇಲ್ಲಿದ್ರೆ ನಾವಾದರೂ ಹೋದಾಗ ತರಬೇಕು ಆ ಥರದ್ದು ಹಂಚು. ಅದು ಸಖತ್ತಾಗಿದೆ ಹಂಚು ಆ ಥರದ್ದು ಕಬ್ಬಿಣದ್ದು. ಅದು ತಂದರೆ ಎಷ್ಟಾಗಲೇಬೇಕು ಅಷ್ಟಾಗಲ ರೊಟ್ಟಿನ ಉತ್ಕೋಬೋದು. ನನಗೆ ಈ ಹಂಚು ಸುಮಾರು ಸಣ್ಣದಾಕತ್ತೆ, ಚಪಾತಿ ಬೇಯಿಸೋಕ್ಕೆ ಚೆನ್ನಾಗೈತೆ, ಬಟ್ ರೊಟ್ಟಿಗೆ ಸಣ್ಣದಾಕತ್ತೆ. ಹಾಗಾಗಿ ಇನ್ನು ರೊಟ್ಟಿ ಕೂಡ ಆಯಿತು ಸ್ನೇಹಿತರೆ. ಅದಾದ ನಂತರ ನಾನು ಹಾಗೇ ಶೆಲ್ಫು ಕೂಡ ರೊಟ್ಟಿ ಬೇಯೋದ್ರೊಳಗೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಅದು ಹಿಟ್ಟಿರುತ್ತಲ್ವ, ಹಾಗೆ ಒರೆಸ್ಕೊಂಡ್ರೆ ಸರಿ ಹೋಗೋಲ್ಲ, ಸ್ವಲ್ಪ ನೀರು ಹಾಕಿ ಹೀಗೆ ಇದು ಮಾಡಿದರೆ ಸರಿ ಹೋಗುತ್ತೆ. ಹಾಗಾಗಿ ಹಾಗೆ ಸೈಡ್ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಶೆಲ್ಫೆಲ್ಲ ಒರೆಸ್ಕೊಂಬಿಡ್ತೀನಿ. ಇನ್ನೇನು ರೊಟ್ಟಿ ಆಯಿತು ಸ್ನೇಹಿತರೆ. ಇನ್ನು ಊಟ ಮಾಡಿ ಮಲಗೋದಷ್ಟೇ ಕೆಲಸ. ಹಾಗೆ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ ತಿಳಿಸಿ. ನಿಮಗೇನಾದರೂ ರೆಸಿಪಿ ಬೇಕು ಅಂದರೆ ಹೇಳಿ, ನಾನು ಆದಷ್ಟು ಶೂಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನನಗೆ ರೆಸಿಪಿ ಎಲ್ಲ ಶೂಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಸ್ನೇಹಿತರೆ. ನಾನು ಪಾಪು ಬಿಟ್ಟಾಗ ಬೇಗ ಬೇಗ ಅಡುಗೆ ಮಾಡ್ಕೋಬೇಕು ಅಂತ ಒಂದು ಗ್ಯಾನ್ದಲ್ಲಿ ಅಡುಗೆ ಮಾಡ್ತಾಯಿರ್ತೀನಿ. ಹಾಗಾಗಿ ಆದಷ್ಟು ಶೂಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಾನೇನು ಅಂಥ ಡಿಫ್ರೆಂಟಾಗಿ ಏನು ಅಡುಗೆ ಮಾಡಲ್ಲ. ಹಾಗಾಗಿ ಏನಿದೆಯಲ್ಲ ಎಲ್ಲರ ಮನೆಗೂ ಇದೇ ಥರದ್ದೇ ಮಾಡೋದು ಅಂತ ಹೇಳಿ ನಾನು ವೀಡಿಯೋನ ಮಾಡೋಕ್ಕೆ ಹೋಗಲ್ಲ ಅಷ್ಟೇ. ಇಲ್ಲಿ ನೋಡಿ ರೊಟ್ಟಿ ಹೇಗಾಗಿದೆ ಅಂತ ತಿಳಿಸಿ. ಇನ್ನು ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಇದು ಮನೆ ಅವರೆಕಾಯಿ ಪಲ್ಯ ಹೇಗಿತ್ತು ಈ ವಿಡಿಯೋ ಅಂತ ತಿಳಿಸಿ. ಹೋಗಿ ಬರ್ತೀನಿ, ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಧನ್ಯವಾದಗಳು.